ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ 6:30 ಆಗಿದೆ. ಸುಮ್ಮನೆ ಹಾಗೆ ಎದ್ದು ಟೆರೆಸ್ ಮೇಲೆ ಬಂದೆ. ಸನ್ ರೇಸ್ ಆಗ್ತಾ ಇದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇಲ್ಲಿಂದ. ಸೊ ಎಸ್, ಕೆಳಗೆ ಹೋಗೋಣ. ನಾನು ಇಲ್ಲೂ ಮೇಲೆ ಬಂದು ತುಂಬ ಹೊತ್ತಾಯಿತು. ಬನ್ನಿ ಕೆಳಗೆ ಹೋಗೋಣ. ನಮ್ಮ ಚೋಟುಗಳು ಇದ್ದವರೋ ಇಲ್ವೋ ಗೊತ್ತಿಲ್ಲ, ಹೋಗಿ ನೋಡೋಣ. ಹಾಯ್, ಗುಡ್ ಮಾರ್ನಿಂಗ್. ಹೇಳು, ಇಲ್ಲಿ ಹೇಳು. ಹಾಯ್ ಅಣ್ಣ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ mommy YouTube channel. Love you all. ರೆಡಿ ಆಗಲ್ವಾ? ಮತ್ತೆ ಹೋಗು, ಸ್ನಾನ ಮಾಡು, ರೆಡಿ ಆಗೋ. ಹೌದಾ? ನೋಡಿ, ಇವಳ್ದು ಡ್ರೆಸ್ ಇದೆ ಅಂತ ಇವತ್ತು ಸ್ಕೂಲ್ಗೆ ಹಾಕೊಂಡು ಹೋಗೋದು. ಯೂನಿಫಾರ್ಮ್ ಇನ್ನ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಇನ್ನ. ಅಲ್ಲಿವರೆಗೂ ಕಲರ್ ಡ್ರೆಸ್ ಹಾಕಿ ಕಳ್ಸೋದು. ಇವಳನ್ನು ಬೇಗ ಬೇಗ ರೆಡಿ ಮಾಡಿ ಇವಾಗ ಇವಳು ಸ್ಕೂಲಿಗೆ ಕಳಿಸಿ, ನನಗೂ ಕೆಲಸ ಎಲ್ಲ ಇದೆ ತುಂಬ. ಸಾಂಬಾರೆಲ್ಲ ಮಾಡ್ಬೇಕಿವತ್ತು. ಇವತ್ತು ನಮ್ಮಪ್ಪ ಮಟನ್ ತೊಗೊಂಬಂದಿದ್ದಾರೆ. ಮಟನ್ ಸಾರು ಮಾಡಬೇಕು. ಅಲ್ವಮ್ಮ? ಕೊಕ್ಕು ತಿನ್ನೋಣ ಮಧ್ಯಾಹ್ನ ಬಂದಮೇಲೆ. ಕೊಕ್ಕು ಅಲ್ಲ, ಮೇಕೆ. ಮೇಕೆ ಇಷ್ಟನಾ? ಡನ್ನಾ? ಮತ್ತಿನ್ನೇನು ಬೇಕು? ಚಿಕನ್. ಓಕೆ, ಚಿಕನ್. ಇವಳಿಗಂತೂ ಚಪಾತಿ ಅಂದರೆ ತುಂಬ ಇಷ್ಟ. ರಾತ್ರಿನೇ ಹೇಳ್ಬಿಟ್ಟಿರ್ತಾಳೆ ಬೆಳಿಗ್ಗೆ ಹೊತ್ತು ಏನು ಟಿಫನ್ ಬೇಕು ಬಾಕ್ಸ್ಗೆ ಅಂತ. ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡೋದು ನಮ್ಮಮ್ಮ. ಸಕ್ಕತ್ತಾಗಿದಾ? ಸಕ್ಕತ್ತಾಗಿದೆ. ಚಪಾತಿಗೂ ಏನು ಸಹ ಕೇಳಲ್ಲ ಅವಳು. ತುಪ್ಪ ಒಂದು ಇದ್ಬಿಟ್ರೆ ಸಾಕು. ಬಾಯ್ ಬಾಯ್. ಯಾವ ಸ್ಕೂಲ್ಗೆ ನೀನು ಹೋಗೋದು? ಕಿಡ್ಸಿ ಸ್ಕೂಲು. ತರ್ಜುನು ಸ್ಕೂಲಿಗೆ ಕಳಿಸಿದ್ದಾಯ್ತು, ಪಾಪುನು ಮಲಗಿಸಿದ್ದಾಯ್ತು, ಆ್ಯಂಡ್ ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ತಜ್ಜು ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು, ಸಾಂಬಾರು ಮಾಡಬೇಕು. ಅಷ್ಟರೊಳಗೆ ಪಾಪು ಎದೊಳಷ್ಟರಲ್ಲಿ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಮಟನ್ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಮಟನ್ ಸಾರಿಗೆ ಐಟಮ್ಸ್ ಏನೇನು ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾನು 1 kg ಮಟನ್ಗೆ ಸಾಂಬಾರು ಮಾಡ್ತಾ ಇದ್ದು. ಇದರಲ್ಲಿ 3 ಈರುಳ್ಳಿ ಇದೆ, 1 ಹಿಡಿಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದು ಟೊಮೆಟೊ ಒಂದು ಚಿಕ್ಕ ಎರಡು ತೊಗೊಂಡಿದ್ದೀನಿ. ಆ್ಯಂಡ್ ಸಾಂಬಾರು ಪೌಡರ್. ಇದು ಸಾಂಬಾರು ಪೌಡರ್ ಬಂದು ನಮ್ಮ ಮಂಡ್ಯ ಕಡೆ ಮಟನ್ ಸಾಂಬಾರು ಪೌಡರ್ ಅಂತಲೇ ಮಾಡ್ತಾರೆ. ಅದು ಬೇರೆ ಪೌಡರ್ ಅಲ್ಲ. ಸೊ ಇದು ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಮಟನ್ 1 kg ಇದೆ. ಆ್ಯಂಡ್ ಇದು ಚರ್ಬಿ ಫ್ಯಾಟು ತೊಗೊತ್ಕೊಂಡು ಕುಕ್ಕರ್ ಇಟ್ಕೊಂಡ್ಬಿಡೋಣ. ಮಟನ್ ಹಾಕೋಣ. ಇದು ನಾನು ಮಾಡೋ ಸ್ಟೈಲ್ ಗೈಸ್. ಇವಾಗ ಯೂಟ್ಯೂಬಲ್ಲಿ ಒಂದು ಮಟನ್ ಸಾಂಬಾರು ರೆಸಿಪೀಸ್ ತುಂಬಾ ಸಿಗುತ್ತೆ. ಬಟ್ ಇದು ನಮ್ಮ ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರು. ಸೊ ಇವಾಗ ಮಟನ್ ಹಾಕಿದ್ದೀನಿ. ಇದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಸಾರಿ, ವೀಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ, ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಏನಿಲ್ಲ, ಅದು ಮಟನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೊಂಡಿದ್ದೀನಿ. ಹಾಕೊಂಡು ಇದು ಫ್ರೈ ಆಗಬೇಕು ಚೆನ್ನಾಗಿ. ಅಷ್ಟರೊಳಗಡೆ ನಾವು ಈ ಮಸಾಲೆನ ಈ ಪ್ಲೇಟಲ್ಲಿರುವಂಥ ಮಸಾಲೆನ ನಾವು ರುಬ್ಕೊಂಡ್ಬಿಡೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪೇನಿದೆ ಅದು ರುಬ್ಕೊಂಡ್ಬಿಡೋಣ. ಮಟನ್ ಬೇಕಾಗಿದೆ. ಅದು ಫುಲ್ ನೀರಲ್ಲಿ ಸುಡಬೇಕು. ಆಮೇಲೆ ನಾವು ಈ ಮಸಾಲೆನ ಅದಕ್ಕೆ ಸೇರಿಸ್ಬಿಟ್ಟು 1 to 3 ವಿಸಿಲ್ಸ್ ಸಾಕು. ಅದು ಎಳೆ ಮಟನ್ನು ಒಂದು 2 ವಿಸಿಲ್ ಆದರೆ ಸಾಕು ಅನ್ಸುತ್ತೆ. ಆ್ಯಂಡ್ ಮಟನ್ ಸಾರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಕಡಲೆ ಹಾಕ್ತಾರೆ, ಆ್ಯಂಡ್ ಕಡಲೆ ಹಾಕಿಲ್ಲ. ಕಡಲೆ ಹಾಕೋದು ತುಂಬ ಜಾಸ್ತಿ ಗಟ್ಟಿ ಬಂದಿರುತ್ತೆ ಸಾಂಬಾರು. ಆ್ಯಂಡ್ ಇನ್ನೊಬ್ಬರು ಏನು ಮಾಡ್ತಾರೆ ಅಂದರೆ ಮಟನ್ನ ಫಸ್ಟ್ ಹಸಿಕಾಯಿ ನಾವು ಏನು ರುಬ್ಕೊಂಡಿದ್ದೀವಿ ಫಸ್ಟ್ ಅದನ್ನು ಹಾಕಿ ಆಮೇಲೆ ಮಟನ್ ಹಾಕ್ತಾರೆ. ನಾನು ಅದು ಮಾಡಲ್ಲ. ಫಸ್ಟ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಟನ್ ಎಲ್ಲ ಫ್ರೈ ಮಾಡ್ತೀನಿ. ಸೊ ಅವಾಗ ಮಟನ್ ಸ್ಮೆಲ್ ಬರಲ್ಲ, ಹಸಿ ಸ್ಮೆಲ್ ಬರಲ್ಲ. ನೋಡಿ, ಅದು ನೀರೆಲ್ಲ ಸುಂಟ ಮೇಲೆ ಇವಾಗ ಅದು ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರ್ಸ್ಕೊತೀನಿ. ಅಷ್ಟೊಳಗಡೆ ನಾನು ಇಲ್ಲಿ ಇಟ್ಕೊಂಡಿದ್ದೆಲ್ಲ ಈ ಮಸಾಲೆನ ರುಬ್ಕೊಂಡು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಖಾರ ಕುದಿಸ್ಕೊತೀನಿ. ಅವಾಗ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ನೀವೇನೇ ಹೇಳಿ ಗೈಸ್, ನಮ್ಮ ಮಂಡ್ಯದವ್ರಿಗೆ ಮುದ್ದೆ ಮಟನ್ ಸಾರು ಅದ್ರಲ್ಲಿ ಸಿಗೋಂಥ ಟೇಸ್ಟು ಯಾವ ಬಿರಿಯಾನಿ ಕೊಟ್ಟರು ಸಿಗೋದಿಲ್ಲ. ನಮ್ಮನೇಲಂತೂ ನಾನ್ ವೆಜ್ ಹೆವಿ ಬ್ಯಾಟರ್ಸು, ವೆಜ್ ಯಾರು ತಿನ್ನೋದೇ ಇಲ್ಲ. ಸೊ ಮಸಾಲೆ ರುಬ್ಬಿ ಆಯಿತು. ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಈಗ ಒಂದು ಪಾತ್ರೆಗೆ ಹಾಕಿ ಕುಡ್ಕೊಂಡ್ಬಿಡ್ತೀನಿ. ಸೊ ಎಸ್, ಮಟನ್ ಕೂಡ ಬೆಂದಿದೆ ಆ್ಯಂಡ್ ಇದು ಈ ಖಾರನೂ ಕೂಡ ಬೆಂದಿದೆ. ಇವಾಗ ಇದೆರಡೂ ಮಿಕ್ಸ್ ಮಾಡ್ಬಿಡ್ತೀನಿ. ಇದು ಫ್ಯಾಟ್ ಏನಿದೆ ಅದನ್ನು ಇದು ಮಿಕ್ಸ್ ಮಾಡಿ ಒಂದು 2-3 ಕುದಿ ಕುದಿಸಿದ್ರೆ ಮಟನ್. ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗೋಯ್ತು ಅಂತಂದರೆ
ನಾನು ಮಟನ್ ಬೇಯಕ್ಕೆ ಇಟ್ಟಿದ್ದು ಕುಕ್ಕರ್ ಕೂಗಲೇ ಇಲ್ಲ. ಸೊ ಇನ್ನೊಂದು ಬೇರೆ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡು ಕೂಗಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಈ ಥರ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಕುದಿಸ್ಕೊಳ್ಳೋದು. ಸೊ ಇಷ್ಟೇ ನಾನು ಮಾಡೋ ಮಟನ್ ಸಾರು. ಸೊ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಕೂಡ ಬಂದು ಊಟ ಮುಗಿಸ್ಕೊಂಡು ಹೋದರು. ಸಾಂಬಾರಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇನ್ನು ನನಗೂ ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ತಜ್ಜುನು ಕೂಡ ಮಲಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಿ ತಜ್ಜುನು ಎದ್ಲು. ಅವಳು ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದಿದ್ದರಿಂದ ರಿಫ್ರೆಶಿಂಗ್ಗೆ ಅಂತ ಲಂಡನ್ ಚಾಕ್ಲೇಟ್ ಸ್ಟ್ರಾಬೆರಿಗೆ ಕರ್ಕೊಂಡು ನಾಳೆನೇ ಬರೋಣ ಅಮ್ಮ ಅಂತ ಹೇಳ್ತಿದ್ಲು. ಅಷ್ಟು ಚೆನ್ನಾಗಿತ್ತು. ನಾವಲ್ಲಿ ವೆನಿಲಾ ಟ್ರೇಸ್ ಲಿಚಸ್ಸು ಮತ್ತು ಸ್ಟ್ರಾಬೆರಿ ಡಿಪ್ಪು, ಚಾಕೋ ಬ್ರೌನಿ, ಕುಲ್ಫಿ ಎಲ್ಲ ತೊಗೊಂಡಿದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ತಜ್ಜುನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು. ಇನ್ನು ಅಲ್ಲಿಂದ ಬರ್ತಾ ಆನ್ ದ ವೇ ಇದೊಂದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರೆ. ಸೊ ಇದಕ್ಕೊಂದು ಟ್ಯಾಕ್ಸ್ ಕೊಟ್ಟು ಇದು ಯಾವಾಗ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ನಮ್ಮ ಮನೇಲಿ ಒಬ್ರು ವೆಜಿಟೇರಿಯನ್ ಇದ್ದಾರೆ. ಎಲ್ಲರೂ ನಾನ್ ವೆಜಿಟೇರಿಯನ್ ಆದರೆ ಇವರೊಬ್ಬರೇ ವೆಜಿಟೇರಿಯನು. ಬ್ರಾಹ್ಮಿನ್ಸ್ ಆಗಿ ಹುಟ್ಟಬೇಕಿತ್ತು, ಅಪ್ಪಿ ತಪ್ಪಿ ಎಲ್ಲ ಗೌಡ್ರಾಗ್ಬಿಟ್ಟಿದ್ದಾರೆ. ಹಾಯ್. ಸೊ ಇವ್ರ ಪರಿಚಯನೇ ಮಾಡಲಿಲ್ಲ ನಾನು. ಇವರು ನಮ್ಮ ಮದರ್ ಇಂಡಿಯಾ ಮಿಸಸ್ ಶೋಭಾ ನಾಗರಾಜ್ ಅಂತ. ಹಾಯ್ ಹೇಳಮ್ಮ. ಹಾಯ್. ಏನು ತಿಂತಿದ್ಯಾ? ವಾವ್ ಪಡ್ಡು ಸೂಪರ್. ಇವಾಗ ಹೊರಗಡೆಯಿಂದ ಬರುವಾಗ ಬಿಸಿ ಬಿಸಿ ಪಡ್ಡು ಮಾಡ್ತಾಯಿದ್ರು. ಅಲ್ಲಿ ಹೆಂಗಿದ್ರು ಮನೇಲಿ ನಾನ್ ವೆಜ್ಜು. ಸೊ ಇವರೊಬ್ರಿಗೋಸ್ಕರ ಬೇರೆ ಸಪ್ರೇಟ್ ಸಾಂಬಾರು ಮಾಡೋದಕ್ಕಾಗಲ್ಲ ಅಂತ ಬಿಸಿ ಬಿಸಿ ಪಡ್ಡು ಮಾಡ್ತಾಯಿದ್ರು ಅಂತ ಹಂಗೆ ಪಾರ್ಸಲ್ ತೊಗೊಂಡ್ಬಂದ್ಬಿಟ್ರು. ಚೆನ್ನಾಗಿದೆ. ತಜ್ಜುಗೂ ಒಂದು ಬೈಟ್ ಕೊಡು. ಓಕೆ ಗೈಸ್, ಓಕೆ. ಹೆಂಗಿದ್ಯಮ್ಮ ತಜು? ಹೌ ಇಸ್ ಇಟ್? ಸೂಪರಾ? ತಿನ್ನೋದಂಗಿರ್ಲಿ, ಫಸ್ಟ್ ಬನ್ನಿ ಹೋಮ್ವರ್ಕ್ ಮಾಡಿ, ಟೈಮ್ ಆಗೈತೆ. ಸೊ ಇವಾಗ ಇವಳಿಗೆ ಹೋಮ್ವರ್ಕ್ ಬರೆಸ್ಬೇಕು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದ್ರು ಮಿಸ್ಟೇಕ್ಸ್ ಇದೆ ಕಮೆಂಟ್ ಹಾಕಿ. ಸೊ ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.